ವೀಕ್ಷಕರೇ, ದ್ವಾದಶ ರಾಶಿಗಳ 12 ರಾಶಿಗಳು ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅಂತ ಗುರೂಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗುರೂಜಿಯವರನ್ನ ನೀವು ನೇರವಾಗಿ ಭೇಟಿಯಾಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು, ಜಾತಕವನ್ನು ಬರೆಸಬೇಕು ಅಥವಾ ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಬೇಕು, ಶುಭ ಕಾರ್ಯಗಳಿಗೆ ಗುರೂಜಿಯವ್ರನ್ನ ಭೇಟಿಯಾಗಬೇಕು ಅಂದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಅದೇ ನಂಬರ್ಗೆ ಕಾಲ್ ಮಾಡಬೇಕಾಗುತ್ತೆ. ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರೂಜಿಯವ್ರನ್ನ ಭೇಟಿಯಾಗಲಿಕ್ಕೆ ಅವಕಾಶವಿದೆ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕರೆ ಮಾಡ್ಬೋದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಇನ್ನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ತಲುಪಿದ್ದೀವಿ. ಸೊ ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಗುರೂಜಿಯವರು ಒಂದಷ್ಟು ಮಾಹಿತಿಯನ್ನು, ಹೊಸ ಹೊಸ ವಿಚಾರಗಳನ್ನು ನಮಗೆ ತಿಳಿ ಹೇಳ್ತಾರೆ. ಇವತ್ತು ಸೋಮವಾರ, ಇವತ್ತು ಯಾವ ಮಂತ್ರದ ಜಪವನ್ನು ಮಾಡಬೇಕಾಗತ್ತೆ, ಎಷ್ಟು ಬಾರಿ ಮಾಡಬೇಕಾಗತ್ತೆ, ಇದರಿಂದ ಯಾವ ರೀತಿಯಾದಂಥ ಫಲಗಳನ್ನು ನಾವು ಪಡ್ಕೊಳ್ಬಹುದಾಗಿದೆ. ಗುರುಗಳೇ, ಇದ್ರ ಬಗ್ಗೆ ಒಂದಷ್ಟು ನೋಡಿ. ಇವತ್ತು ಸೋಮವಾರ ವಿಶೇಷವಾಗಿ ನಾವು ಶಿವನನ್ನು ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ ಸೋಮವಾರ ಶುಭಪ್ರದ ಆಗಿರುತ್ತೆ ಶಿವನಿಗೆ. ಹಾಗೆ ಇವತ್ತು ನೋಡಿ, ಯಾರೆಲ್ಲ ಈ ಮೃತ್ಯುದೋಷ ಅಂತ ಹೇಳ್ತಾ ಇರ್ತಾರೆ, ಅಕಾಲಿಕ ಮೃತ್ಯುದೋಷ ಆಗಲಿ ಅಥವಾ ವ್ಯಾಳ ಮೃತ್ಯು, ಪೈಶಾಚ ಮೃತ್ಯು, ಕ್ಷುದ್ರ ಮೃತ್ಯು ಅಂತ ಯಾವುದೇ ರೀತಿಯ ಈ ಪ್ರಾಣಿಗಳಿಂದ ಬರುವಂತಹ ಮೃತ್ಯುದೋಷನೋ ಅಥವಾ ಅಕಾಲಿಕ ಮೃತ್ಯುದೋಷನೋ ಅಥವಾ ವಾಹನ ಮೃತ್ಯು ಅಂತ ಹೇಳ್ತೀವಿ, ಒಂದು ಗಾಡಿಗಳಲ್ಲಿ ಪದೇ ಪದೇ ಆಕ್ಸಿಡೆಂಟ್ಗಳಾಗುವಂಥದ್ದು ಅಥವಾ ಅಪಘಾತಗಳಾಗ್ತಾ ಇದ್ದರೆ ನೋಡಿ, ವಿನಾಕಾರಣ ಸುಮ್ಮನೆ ಚೆನ್ನಾಗಿರ್ತಾರೆ, ಪದೇ ಪದೇ ಅಪಘಾತಗಳಾಗ್ತಾ ಇರುತ್ತೆ. ನೀವು ಗಾಡಿ ನೀಟಾಗಿ ಓಡಿಸ್ತಾ ಇದ್ರು ಕೂಡ ಇನ್ನೊಬ್ಬರ ಬಂದು ನಿಮಗೆ ಹೊಡೆಯುವಂಥದ್ದು ಅಥವಾ ಏನೋ ತೊಂದರೆಗಳು ಪದೇ ಪದೇ ಅನುಭವಿಸ್ತಾ ಇರ್ತಾರೆ. ಇದರೊಟ್ಟಿಗೆ ಏನಾಗುತ್ತೆ, ಏನಾದರೂ ಈ ಅಗ್ನಿಗಂಡ, ಜಲಗಂಡ, ವಾಯುಗಂಡಾದಿ ಗಂಡಾಂತರ ಅಪಮೃತ್ಯು ದೋಷ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಕೆಲವರಿಗೆ ನೀರು ಕಂಡ್ರೆ ತುಂಬ ಭಯ ಬೀಳ್ತಾ ಇರ್ತಾರೆ, ನೀರಿಗೆ ಇಳಿಲಿಕ್ಕೂ ಕೂಡ ತುಂಬ ಎದುರುತ್ತಾ ಇರ್ತಾರೆ. ಮತ್ತು ಮನೆಯಲ್ಲಿ ಪದೇ ಪದೇ ಅಗ್ನಿ ಅವಘಡಗಳು ಕೂಡ ಆಗ್ತಾ ಇರುತ್ತೆ, ಮನೆಯಲ್ಲಾಗಲಿ ಅಥವಾ ಏನಾದರೂ ಈ ಹೊರಗಡೆ ಫ್ಯಾಕ್ಟ್ರಿಗಳಿಗಲ್ಲಾಗಲಿ ಕೂಡ ಪದೇ ಪದೇ ಅಗ್ನಿ ಅವಘಡಗಳು ಆಗ್ತಾ ಇದ್ದರೆ ಆ ಒಂದು ಸ್ಥಳದಲ್ಲಿ ಯಾವ ಒಂದು ಮಂತ್ರವನ್ನು ಜಪ ಮಾಡಬೇಕಂತ ನೋಡ್ಕೊಳ್ಬೇಕು. ಅದೇ ರೀತಿ ಏನಾದರೂ ಈ ವಾಯುಗಂಡನು ಕೂಡ ಏನಾದರೂ ನಾವು ಗಾಡಿಯಲ್ಲಿ ಹೋಗ್ಬೇಕಾದ್ರೂ ಅಥವಾ ಏನೋ ನಮಗೆ ತೊಂದರೆಗಳು ಪದೇ ಪದೇ ಆಗ್ತಾ ಇತ್ತು, ಮನೆಯಲ್ಲಿ ಏನಾದರೂ ಪದೇ ಪದೇ ಆರೋಗ್ಯ ಸಮಸ್ಯೆ ಆಗ್ತಾ ಇತ್ತು ಅಂದ್ರೂ ಕೂಡ ವಿಶೇಷವಾಗಿ ಈ ಒಂದು ಮಂತ್ರವನ್ನು ನಾವು ಜಪ ಮಾಡ್ತಾ ಹೋದರೆ ಮನೆಯಲ್ಲಿ ಯಾವುದೇ ರೀತಿಯ ಮೃತ್ಯುದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಈಗ ಸಾಮಾನ್ಯವಾಗಿ ಒಂದು ಜಾತಕ ನೋಡಿ ಮೃತ್ಯುದೋಷ ಇದೆ ಅಂತಂದ್ರೆ ಏನು ಮಾಡ್ತಾರೆ, ಕೆಲವೊಂದು ಈ ಮೃತ್ಯುಂಜಯ ಜಪ, ತರ್ಪಣ ಮತ್ತು ಹೋಮಗಳನ್ನು ಕೂಡ ಮಾಡುವಂಥದ್ದು. ಮೃತ್ಯುಂಜಯ ಹೋಮವನ್ನು ಕೆಲವರಿಗೆ ಮಾಡಲಿಕ್ಕಾಗಲ್ಲ ಅಂಥವ್ರು ಏನು ಮಾಡಬೇಕು, ಮನೆಯಲ್ಲೇ ನಿತ್ಯವೂ ಕೂಡ ಈ ಒಂದು ಮೃತ್ಯುಂಜಯ, ಯಾರಾದರೂ ನೋಡಿ ಈಗ ಮನೆಯಲ್ಲಿ ಒಂದು ಹಿರಿಯರಿಗೆ ಏನಾದರೂ ಹುಷಾರಿರಲ್ಲ ಅಂದರೆ ತುಂಬ ಪದೇ ಪದೇ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಎಷ್ಟೇ ಹಾಸ್ಪಿಟಲ್ಸ್ಗೆ ಹೋದರೂ ಕೂಡ ಅದು ಕ್ಲಿಯರ್ ಆಗಿರಲ್ಲ, ಅವರು ನೋಡಿ ಹಾಸ್ಪಿಟಲ್ಸ್ ಎಲ್ಲ ಇಲ್ಲ ಅದು ಚೆನ್ನಾಗಿದೆ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು ಕೂಡ ಇವರು ಮನೆಯಲ್ಲಿ ಎದ್ದು ಓಡಾಡ್ಲಿಕ್ಕೆ ಆಗ್ತಾ ಇರಲ್ಲ, ಕೆಲಸಗಳನ್ನು ಮಾಡ್ಲಿಕ್ಕೆ ಆಗ್ತಾ ಇರಲ್ಲ, ತುಂಬ ಸುಸ್ತಾಗ್ತಾ ಇರ್ತಾರೆ. ಇವ್ರಿಗೆಲ್ಲರಿಗೂ ಕೂಡ ಈ ಒಂದು ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡೋದ್ರಿಂದ ನೋಡಿ, ಅವರೇ ಮಾಡಬೇಕು ಅಂತ ಏನಿಲ್ಲ, ಅವ್ರ ಕೈಲಿ ಆಗಿಲ್ಲ ಅಂತಂದ್ರು ಕೂಡ ಮನೆಯಲ್ಲಿ ಯಾರಾದರೂ ಹೆಣ್ಣು ಮಕ್ಕಳಾಗಲಿ ಅಥವಾ ಯಾರು ಮನೆಯ ಹೊಡೆತೆ ಯಾರು ಇರ್ತಾರೆ ಅವರು ಕೂಡ ಇದನ್ನು ಮಾಡ್ಕೊಂಡಾಗ ಯಾವಾಗ ಮಾಡಬೇಕು ಅನ್ನೋದು ಕೂಡ ತಿಳ್ಕೊಬೇಕಾಗುತ್ತೆ. ಪ್ರಾತಃ ಕಾಲದಲ್ಲಿ ಈ ಒಂದು ಸಮಯದಲ್ಲಿ ವಿಶೇಷವಾಗಿ ಮನೆಯಲ್ಲಿ ಏನು ದೇವ್ರ ಪೂಜೆ ನಾವು ನಿತ್ಯವೂ ಕೂಡ ಮಾಡ್ಕೊಳ್ತಾ ಹೋಗ್ತೀವಿ, ಆ ಒಂದು ಸಮಯದಲ್ಲಿ ಒಂದು ದೀಪವನ್ನು ಹಚ್ಚಬೇಕಾಗುತ್ತೆ. ಕೆಲವೊಂದು ನೋಡಿ ವಿಶೇಷವಾಗಿ ಇನ್ನೂ ಜಾಸ್ತಿ ಏನಾದರೂ ತೊಂದರೆಗಳಾಗಿ ಆಕ್ಸಿಡೆಂಟ್ಗಳಾಗ್ತಾ ಇದ್ದರೆ ಈ ಕುಂಬಳಕಾಯಿಂದ ದೀಪ ಹಚ್ಚಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಹೊರಗಡೆ ಮಾರ್ಕೆಟಲ್ಲಿ ನಮಗೆ ಕುಂಬಳಕಾಯಿ ಸಿಗುವಂಥದ್ದು, ನಾವು ಈ ದೃಷ್ಟಿಗೆ ಹೊಡಿತೀವಲ್ಲ ಆ ಕುಂಬಳಕಾಯಿ. ಕೆಲವೊಬ್ರು ಕೇಳ್ತಾರೆ, ಗುರುಗಳೇ ಯಾವ ಕುಂಬಳಕಾಯಿಂದ ಮಾಡಬೇಕು ಅಂತ. ಕೆಲವೊಂದು ಈ ಸಿಹಿ ಕುಂಬಳಕಾಯಿ ಕೂಡ ಇದೆ, ಆದರೆ ಈಗ ದೃಷ್ಟಿಗೆ ಹೊಡೆಯುವಂತಹ ಕುಂಬಳಕಾಯಿ ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ದೃಷ್ಟಿಗೆ ಹೊಡಿತಾ ಇರ್ತೀವಿ. ಒಂದೀಗ ಹಬ್ಬಗಳು ಬಂದಾಗಲೂ ಕೂಡ, ಆಯುಧ ಪೂಜೆ ಮಾಡಿದಾಗಲೂ ಕೂಡ ಅದನ್ನು ಹೊಡಿತಾ ಇರ್ತೀವಿ, ಅಥವಾ ಯಾವುದೋ ಒಂದು ಅಂಗಡಿ ಓಪನ್ ಮಾಡಿದ್ರು ಕೂಡ ಅಂದರೆ ಪ್ರಾರಂಭ ಮಾಡಿದಾಗಲೂ ಕೂಡ ದೃಷ್ಟಿಗೋಸ್ಕರ ಹೊಡಿತೀವಿ. ಈ ಒಂದು ಕುಂಬಳಕಾಯಿಯಲ್ಲಿ ಎಣ್ಣೆಯನ್ನು ಅಥವಾ ತುಪ್ಪವನ್ನು ಹಾಕಿ ನಾವೇನು ಮಾಡಬೇಕು, ಒಂದು ಬತ್ತಿ ಅಂಟಿಸಿ ದೀಪವನ್ನು ಅಂಟಿಸ್ಕೊಂಡು ಈ ಒಂದು ಮಂತ್ರವನ್ನು ಹೇಳಬೇಕು. ಯಾವುದು, ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೇವ ಬಂಧನ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಈ ಒಂದು ಮಂತ್ರವನ್ನು ಜಪ ಮಾಡುವುದರಿಂದ ಅನೇಕ ಫಲಗಳು ಸಿಗುತ್ತೆ. ಯಾವುದೇ ರೀತಿಯ ಮೃತ್ಯುದೋಷ ಇದ್ರೂ ಕೂಡ ನಮಗೆ ನಿವಾರಣೆ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ.